ಏನದದು, ಏನು ಪ್ಯಾಕ್ ಮಾಡಬೇಕು ಬಟ್ಟೆ ಒಳಗೆ ಸೂಟ್ ಕೇಸ್ನಾಗ ಅಂದ್ರೆ, ನೀವು ಏನೇ ನೌಕರಿ ಮಾಡಿರಿ, ಏನೇ ಕೆಲಸ ಮಾಡಿರಿ, ಉದ್ಯಮಿ ಆಗಿರಿ, ನೀವು ಬಿಸ್ನೆಸ್ ಮನ್ ಆಗಿರಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ಇವೆಲ್ಲ ಬೇರೆ ಬೇರೆ ಹುದ್ದೆಗಳು ಮಾಡೋದು, ನೀವು ಕೆಲಸ ಮಾಡೋದು ನೀವು, ಅದು ಎಲ್ಲದಕ್ಕೂ ಮೂಲವಾಗಬೇಕಾಗಿರೋದು ಆತ್ಮವಿಶ್ವಾಸ. ಅದು ಒಂದು ನಾ ಅರ್ಬಿ ಹಾಕಿಬಿಟ್ಟೆ ನಿಮ್ಮ ಸೂಟ್ ಕೇಸ್ನಾಗ ಅಂದ್ರೆ ನೀವು ಪಾರಾದ್ರಿ, ಎಲ್ಲಿ ಹೋದ್ರೂ ಬದುಕ್ತೀರಿ ನೀವು. ನಾನು ತಮಾಷೆ ಮಾಡಿ ಹೇಳ್ತಿದ್ದೆ, ಬಿಜಾಪುರನ ನೀವು ಕಾರ್ ಓಡಿಸಿದ್ರಿ ಅಂದ್ರೆ ಪ್ರಪಂಚದಾಗ ಎಲ್ಲಾದರೂ ಓಡಿಸ್ಬೋದು. ಲೈಸೆನ್ಸ್ ಆರಾಮ್ ಕೊಡ್ತಾರೆ ಯಾವ ದೇಶದಾಗ, ಇಲ್ಲೇ ಹೊಡೆದು ಪಾರಾಗಿರಿ, ಯಾರಿಗೂ ಹಾಯಿಸ್ಲಾರ್ದ. ನನಗೆ ಒಂದು ಮಜಾ ಅದ ಹೇಳ್ಬಿಡ್ತೀನಿ ತಮಾಷೆ ಅಂತ. ನಾನು ಸಿಟ್ಟು ಬರೋದಿಲ್ಲ, ನನಗೆ ಭಾಳ ಅಪರೂಪ ಸಿಟ್ಟು ಬರೋದು. ನಮ್ಮ ಆಫೀಸ್ನಾಗಂತೂ ನಾನು ಸಿಟ್ಟು ಬರೋದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಾರೆ. ನಾ ಕಾರ್ ಓಡಿಸ್ತೀನಿ ಬೆಂಗಳೂರಾಗ. ಒಮ್ಮೊಮ್ಮೆ ಒಂದು ದಿವಸ ಹೋಗ್ತಿರ್ಬೇಕಾದ್ರೆ ನಾನು ಹೆಂಡ್ತಿ ಮಗ್ಳು ಕೂತಿದ್ಲು. ಬೆಂಗಳೂರಾಗ ಭಾಳ ಹುಡುಗರು ಭಾಳ ಚಂದವಲ್ಲಿ ಕಾರ್ ನೋಡ್ಬೇಕು ಹೆಂಗೆ ಓಡಿಸ್ತಾರೆ ಅಂದ್ರೆ, ಮೊದಲು ಟ್ರಾಫಿಕ್ ರೂಲ್ ಪ್ರಕಾರ ಬಲಗಡೆ ಓವರ್ಟೇಕ್ ಮಾಡಬೇಕು ಅಂತ ಇರ್ತದೆ. ನಮ್ಮ ಹುಡುಗರು ಹಂಗೇನು ಮಾಡೋದಿಲ್ಲ, ಸಾಧ್ಯ ಇದ್ರೆ ಬಲಗಡೆ ಮಾಡ್ತಾರೆ, ಎಡಗಡೆ ಮಾಡ್ತಾರೆ, ಚಾನ್ಸ್ ಕೊಟ್ಟರೆ ಮ್ಯಾಲಿಂದ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ನಾ ಡ್ರೈವ್ ಮಾಡ್ಲಿಕ್ಕತ್ತೀನಿ, ಒಬ್ಬ ಮನುಷ್ಯ ಮೋಟರ್ ಸೈಕಲ್ನ ಒಬ್ಬಂದು 90 ಡಿಗ್ರಿ ಟರ್ನ್ ಮಾಡ್ದೆ, ಚಕ್ ಅಂತ ಟರ್ನ್ ಮಾಡ್ದೆ. ನಾ ಹೊಡೆದೇ ಬಿಡ್ಬೇಕು ಅವ್ನು, ಏನು ಠಕ್ಕಂತ ಬ್ರೇಕ್ ಹಾಕಿದೆ. ಅವ್ನು ನನ್ನ ಕಡೆ ತಿರುಗಿ ಸಹಿತ ನೋಡಲಿಲ್ಲ. ಕಾರ್ ಯಾರು ನೋಡ್ತಾರೆ ತಿರುಗಿ ಅಂತ ಹೋಗ್ಬಿಟ್ಟ ಅವ್ನು. ನಾನು ನಕ್ಬಿಟ್ಟೆ. ನಾನು ಹೇಳ್ತಿ ಈಗೂ ನಗತಿಯಲ್ಲ ಮಾರಾಯ ನೀನು ಅಂದ್ಲಕ್ಕೆ. ಮತ್ತು ಇನ್ನೇನು ಮಾಡಲಿ ಅಂದೆ. ಅವ್ನಿಗೆ ಎಷ್ಟು ಆತ್ಮವಿಶ್ವಾಸ ಅದ ನೋಡಿ ನನ್ನ ಮೇಲೆ, ಅಲ್ಲ ನನ್ನ ಮೇಲೆ ಎಷ್ಟು ವಿಶ್ವಾಸ ಅದ ನೋಡಿ ಅವಾಗ. ನಾ ಹಾಯಿಸೋದಿಲ್ಲ ಅಂತ ಎಷ್ಟು ಖಾತ್ರಿ, ನನಗೆ ಖಾತ್ರಿ ಇದ್ದಿದ್ದಿಲ್ಲ ಹಾಯಿಸೋದಿಲ್ಲ ಅಂತ, ಅವ್ನು ಖಾತ್ರಿ ಇದೆ. ಮತ್ತು ಅಷ್ಟು ವಿಶ್ವಾಸ ಇಟ್ಟ ಮೇಲೆ ಸಿಟ್ಟು ಹೆಂಗೆ ಮಾಡ್ಕೊಳ್ಳಿ ಅಲ್ಲ. ಹಿಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾರಲ್ಲ. ನಾವೇನು ಕಲಿಸ್ಬೇಕು ಹುಡುಗರಿಗೆ ಹೆಂಗಂದ್ರೆ, ನೀ ಯಾವುದೇ ಪರಿಸ್ಥಿತಿ ಬಂದರೂ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಧೈರ್ಯ ಕಳಿಸ್ಬೇಕು. ನನಗೆ ಧೈರ್ಯ ಬರ್ಬೇಕಾದ್ರೆ 3-4 ಇರ್ತಾವೆ. ಆ 4 ವಿಷಯ ನೀವು ಮಕ್ಕಳು ಹಿಡ್ಕೊಂಡ್ಬಿಟ್ರೆ ತಲೆಗೆ, ನಾ ಇದು ಬರೆದು ಕೊಟ್ಟು ಹೋಗ್ತೀನಿ, ಎಲ್ಲರೂ ಯಶಸ್ವಿ ಆಗ್ತೀರಿ. ಯಾರೂ ಸೋಲಿಕ್ಕೆ ಸಾಧ್ಯ ಇಲ್ಲ ಜೀವನದಾಗ. ಒಂದು ಮಾತು ಇಟ್ಕೋರಿ ದಯವಿಟ್ಟು, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಿ, ಇದು ಮಾಡಬೇಕು ಅಂತ ಹೋಗ್ತೀರಿ, ಈ ಕೋರ್ಸಿಗೆ ಹೋಗಬೇಕು ಅಂತ ಹೋಗ್ತೀರಿ, ಅದಾಗೋದಿಲ್ಲ, ನಿರಾಶೆ ಆಗೋ ಕಾರಣ ಇಲ್ಲ. ಅಯ್ಯೋ ನಾ ಫೇಲ್ ಆಗಿಬಿಟ್ಟೆ. ನೀವು ಫೇಲ್ ಆದದ್ದೊಂದು ಪ್ರಯತ್ನದಾಗ ಫೇಲ್ ಆಗಿರಿ, ಜೀವನದಾಗ ಫೇಲ್ ಆಗಿಲ್ಲ. ದಯವಿಟ್ಟು ತಿಳ್ಕೊರಿ, ಒಂದು ಜೀವನದಾಗ 1000 ಪ್ರಯತ್ನ ಮಾಡ್ಲಿಕ್ಕೆ ಅವಕಾಶ ಅದ ನಿಮ್ಗೆ. ಲೈಫ್ ಇಸ್ ಅ ಕ್ಯಾನ್ವಾಸ್ ವಿಚ್ ಕ್ಯಾನ್ ಟೇಕ್ ಮಿಲಿಯನ್ಸ್ ಆಫ್ ಎಕ್ಸಾಂಪಲ್ಸ್. ಅಂಥ ದೊಡ್ಡ ಕ್ಯಾನ್ವಾಸ್ನಾಗ ಜೀವನ ಬರೀತೀರಿ ನೀವು. ಒಂದು ಪ್ರಯತ್ನದಾಗ ಫೇಲ್ ಆದರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಇನ್ನೊಂದು ಪ್ರಯತ್ನ ಮಾಡೋಣಂತೆ, ಮತ್ತೊಂದು ಮಾಡೋಣಂತೆ. ಒಬ್ಬ ಹುಡುಗ IAS ಕೂತ್ಕೊಂಡ, ಫೇಲ್ ಆದ. 3 ವರ್ಷ ಕಟ್ಟಕ್ಕೆ ಹೋಯ್ತು, ಹಠ ಮಾಡಿದ, ಮತ್ತು ಫೇಲ್ ಆದ. 3ನೇ ಸಲ ಚಲೋ ಪ್ರಯತ್ನ ಮಾಡಿದ, ಗೆದ್ದ. ಅದು ಮೊದಲೆರಡು ವೇಸ್ಟ್ ಆದವು, ನಾವು ವೇಸ್ಟ್ ಆಗಿಲ್ಲ. ಅವೆಲ್ಲ ಓದಿದ್ದಿತ್ತಲ್ಲ, 2 ವರ್ಷ ಓದಿದ್ದು ಚಲೋತ್ನಾಗಿ, ಅದಕ್ಕೆ ಸಹಾಯ ಆತವು. ಆದ್ದರಿಂದ ಯಾವುದೇ ಪ್ರಯತ್ನದಾಗ ನಿಮ್ಮ ಯಶಸ್ಸು ಸಿಗಲಿಲ್ಲ ಅಂದ್ರೆ ದುಃಖ ಪಟ್ಕೊಂಡು ನಿರಾಶಾಗಿ ಅಯ್ಯೋ ನಮ್ಮ ಕಡೆಯಿಂದ ಏನು ಆಗೋದಿಲ್ಲ ರೀ ಅನ್ನೋದು ಬೇಡ. ಇನ್ನೊಂದು ಪ್ರಯತ್ನ ಮಾಡೋಣಂತ, ಏನು ತೊಂದರೆ ಅದ? ಯಾರಾದರೂ ಒಂದೇ ಸಲ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೇನು? ಇಲ್ಲ, ಪಂಚಾಯತಿ ಮೆಂಬರ್ ಆಗ್ತಾರೆ, ಆಮೇಲೆ ಮುಂದೇನೋ CEO ಆಗ್ತಾರೆ, ಎಲ್ಲೂ ಆಗ್ತಾರೆ, ಮಿನಿಸ್ಟರ್ ಫಾರ್ ಸ್ಟೇಟ್ ಆಗ್ತಾರೆ, ಮಿನಿಸ್ಟರ್ ಆಗ್ತಾರೆ, ಚೀಫ್ ಮಿನಿಸ್ಟರ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಹಂಗೆ ನಾವು ಕೂಡ ಜೀವನದಾಗ ಹಂತವಾಗಿ ಏರ್ಕೊಂಡು ಹೋಗಬೇಕು. ನಿಮ್ಗೆ ಆತ್ಮವಿಶ್ವಾಸ ಮೊದಲು ಬರಬೇಕು. ಈ ಬರ್ಬೇಕಾದ್ರೆ 4 ಮುಖ್ಯ, ಅದು ಹೇಳ್ಬೇಕು ನಿಮ್ಗೆ. ನಾನು ಆ 4 ಮನಸ್ಸಿಗೆ ಇಟ್ಕೊಂಡ್ಬಿಡ್ರಿ. 15 ಪಾಯಿಂಟ್ ಯಾರಿಗೂ ತಲೆಗೆ ಇರಂಗಿಲ್ಲ. ನನಗೂ ಹೊರಗೋದ್ಮೇಲೆ 5-15 ಯಾವುದು ಅಂದ್ರೆ ಕೇಳಲಿಕ್ಕೆ ಬರೋದಿಲ್ಲ. 4 ಹೇಳ್ತೀನಿ ಪಾಯಿಂಟ್. ಮೊಟ್ಟ ಮೊದಲೇದ್ದು, ನಿಮ್ಮೊಳಗೆ ನಿಮಗೆ ಆತ್ಮವಿಶ್ವಾಸ ಇರಬೇಕು. ನಾನು ಕಾಲೇಜ್ನಾಗ ಭಾಳ ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಬೆಂಗಳೂರಾಗ. ಭಾಳ ವರ್ಷ ಇದ್ದೆ, ಅಷ್ಟು ವರ್ಷ ಇರಬಾರ್ದಾಗಿತ್ತೇನು, ಭಾಳ ವರ್ಷ ಇದ್ದೆ. ಒಂದ್ಸಲ ಭಾಳ ಮಜಾ ಆಯ್ತು ಪ್ರಶ್ನೆ. ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ ಇರ್ತಾವಲ್ಲ, ಒಬ್ಬ ಹುಡುಗಿನ ಸೆಲೆಕ್ಟ್ ಮಾಡಿದ್ದೆ. ನೀವು ಹೋಗಮ್ಮ ನಮ್ಮ ಕಾಲೇಜನ್ನು ರಿಪ್ರೆಸೆಂಟ್ ಮಾಡ್ಬೇಕು ನೀನು ಅಂತ. ಬ್ರಿಲಿಯಂಟ್ ಹುಡುಗಿ, ಇಂಗ್ಲೀಷ್ ಭಾಳ ಚಂದ ಮಾತಾಡ್ತಿದ್ಲಕ್ಕೆ. ಮಾತಾಡು ಅಂತ ಹೇಳಿದೆ. ಆಕೆ ಮರದಿವ್ಸ ಬಂದು, ಸರ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಗೆಟ್ ಇಟ್ ಸರ್, ಐ ಡೋಂಟ್ ಥಿಂಕ್ ಐ ಕ್ಯಾನ್ ವಿನ್ ಅಂದು. ಡೋಂಟ್ ಗೋ, ಯು ಆಲ್ರೆಡಿ ಲಾಸ್ಟ್ ಅಂತ ಹೇಳಿದೆ. ಹೋಗೋದಕ್ಕಿಂತ ಮೊದಲೇ ಸೋಲು ಮಾತಾ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ವಿನ್. ಎಲ್ಲದ ನಿಂದು ಆತ್ಮವಿಶ್ವಾಸ ಮುಗಿದು ಹೋತ ಅಲ್ಲೇ ಇಟ್ಬಿಡಿ, ಇಲ್ಲೇ ಹೋಗ್ಬೇಡ ಏನು ಅಂತ ಹೇಳಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಮೊದಲು ನನ್ನಲ್ಲಿ ಆತ್ಮವಿಶ್ವಾಸ ಇರಬೇಕು, ನಾ ಮಾಡ್ತೀನಿ ಅನ್ನೋ ವಿಶ್ವಾಸ ಇರಬೇಕು. ಇದು ಭಾಳ ಮುಖ್ಯ ಸ್ನೇಹಿತರು. ಒಬ್ಬ ಹುಡುಗಿನ ಸಾಧ್ಯ ಆದರೆ ಕರ್ಕೊಂಬರ್ತೀನಿ. ಡಾಕ್ಟರ್ ಬಿದಿರಿಯವ್ರು ಹೇಳಿದ್ರು ಕರ್ಕೊಂಬಂದು ಸಲ ಟ್ರೈ ಮಾಡ್ತೀನಿ. ಹುಡುಗಿ ಸಿಗೋದು ಕಷ್ಟ ನನಗೆ. ಅರುಣಿಮಾ ಸಿನ್ಹಾ ಅಂತ ಹುಡುಗಿದ್ದಾಳಬೇಕು. ಆಕಿನ ಭಾಷೆ 4-5 ಸಲ ನೋಡಿನ ಆಕೆ. ನಾನು ಮೊದಲನೇ ಸಲ ಆಕೆ ನೋಡಿದ್ದು ನಾನು ರಾಜ್ಕೋಟ್ದಾಗ, ಗುಜರಾತ್ನಾಗ ರಾಮಕೃಷ್ಣ ಆಶ್ರಮ ಪ್ರೋಗ್ರಾಮ್ನಾಗ ನಾನು ಮಾತಾಡೋದಿತ್ತು. ಆಕೆ ಮಾತಾಡೋದಿತ್ತು. ನಾನು ಮಾತಾಡಿದ್ಮೇಲೆ ಬಂದು, ಸರ್ ಭಾಳ ಚಲೋ ಆಗ್ತಾರೆ ಅಂತಲ್ಲ ಅಂತ. ಅದು ಏನು ಮಾತಾಡ್ತೀವಿ ನನ್ನ ಬಗ್ಗೆನೇ ಮಾತಾಡ್ತೀನಿ. ಆಕೆ ಬಗ್ಗೆ ಗೊತ್ತಿದ್ದಿಲ್ಲ ನಾನು. ನೀವು ನಂಬಲಿಕ್ಕೆ ಹುಡುಗರ, ನೀವು ಎಸ್ಪೆಷಲಿ ನಿಮಗೆ ಭಾಳ ಮಾದರಿ ಆಗ್ತಾಳೆ ಆಕೆ ಹುಡುಗಿ. ಆ ಹುಡುಗಿ ಉತ್ತರ ಪ್ರದೇಶದಾಗಿದ್ದು ವಾಲಿಬಾಲ್ ಆಡ್ತಿದ್ಲು. ಎತ್ತರ ಹುಡುಗಿ ಸರ್.
ಬೆಸ್ಟ್ ಆಡ್ತಿದ್ಲು ವಾಲಿಬಾಲ್. ಆಕೆ ತಲೆಗೆ ಏನಿತ್ತು, ನಾನು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ. ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್, ಬೇರೆ ದೇಶಕ್ಕೆ ಹೋಗಬೇಕು, ಕಾಂಪೀಟ್ ಮಾಡಬೇಕು ಅಂತ ಆಸೆ ಆಕೆ. ಚಲೋ ಪ್ರಯತ್ನ ಮಾಡ್ತಿದ್ಲು, ಸ್ಟೇಟಿಗೆ ಆಡ್ತಿದ್ಲು. ಒಂದು ದಿವಸ ಟ್ರೈನ್ನಾಗ ಹೊಂಟಾಳೆ ಬೇರೆ ಊರಿಗೆ. ಈ ವಿಮೆನ್ಸ್ ಬೋಗಿ ಅಂತ ಇರ್ತದೆ, ಹೆಣ್ಮಕ್ಳು ಬೋಗಿ ಅಂತ ಸಪ್ರೇಟ್ ಇರ್ತದೆ, ಅಲ್ಲಿ ಹೋಗ್ಯಾಳಕಿ. ಆಕೆ ಹೇಳಿ ಇನ್ನೂ ಇಬ್ಬರು ಹೆಣ್ಮಕ್ಳು ಅಷ್ಟಿದ್ರು, ಬೋಗಿ ಎಲ್ಲ ಖಾಲಿ ಇತ್ತಂತ. ಈಕೆ ಕೈ ಕಿಸರ ಬ್ಯಾಗ್ ಹೆಗಲ್ ಒಂದು ಪರ್ಸ್ ಹಾಕ್ಕೊಂಡಿದ್ಲಲ್ಲ ಆಕೆ. 4 ಮಂದಿ ಗುಂಡಾಗಳು ಬಂದ್ರು ಒಳಗೆ ಕಂಪಾರ್ಟ್ಮೆಂಟ್ನಾಗ. ಆಕೆ ಬ್ಯಾಗ್ ಕಿತ್ಕೊಳ್ಳೋ, ಇನ್ನೊಬ್ಬ ಹೆಣ್ಮಗಳು ಪರ್ಸ್ ಕಿತ್ಕೊಂಡ್ರು. ಪಾಪ ಅಳ್ಕೊತ್ ಕೂದ್ಲಕ್ಕೆ ಈಕೆ ಪರ್ಸ್ ಕಿತ್ಕೊಳ್ಳಿಕ್ಕೆ ಹೋದ್ಲು. ಆ ಹುಡುಗಿ ಸ್ವಲ್ಪ ಫೈಟ್ ಮಾಡಿದ್ಲು, ಸ್ಪೋರ್ಟ್ಸ್ಮನ್ ಅಲ್ಲ ಆಕೆ, ಫೈಟ್ ಮಾಡಿದ್ಲು. ಆದರೆ ನೀಚರ್ 4 ಮಂದಿ ಆಕೆನ ದರ ಎಳ್ಕೊಂಡು ಹೋಗಿ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕದು. ಟ್ರೈನ್ ಹೊಂಟದ, ಫಾಸ್ಟಾಗಿ ಹೊಂಟದ ಟ್ರೈನು, ಬಾಗಲ್ ತನಕ ಎಳ್ಕೊಂಡು ಹೋದ್ರು. ಆ ಮೂವಿಂಗ್ ಟ್ರೈನಿಂದ ಹೊರಗೆ ತಳ್ಳಿಬಿಟ್ರು ಜೋರಾಗಿ. ಏನಾಗ್ತದೆ ಗೊತ್ತದಲ್ಲ, ಮೂವಿಂಗ್ ಟ್ರೈನ್ ಹೊರಗೆ ಹೋದ್ರೆ ಅಷ್ಟು ದೂರ ಹಾರಿ ಬಿತ್ತು ಹುಡುಗದು. ಎಲ್ಲಿ ಬಿದ್ಲು? ಇನ್ನೊಂದು ಟ್ರ್ಯಾಕ್ ಅದಲ್ಲ, ಆ ಟ್ರ್ಯಾಕ್ ಮೇಲೆ ಬಿದ್ದು. ನಿಮ್ಗೆ ಗೊತ್ತದ, ಟ್ರ್ಯಾಕ್ನಲ್ಲಿ ಬರೀ ಜಲ್ಲಿ ಇರ್ತಾವೆ, ಜಲ್ಲಿ ಕಲ್ಲಿರ್ತಾವೆ. ಎಷ್ಟು ಪೆಟ್ಟಾಗಿರ್ಬೇಕು ಆಕೆಗೆ, ಒಂದು ಕ್ಷಣ ಎಚ್ಚರಿತಾ ಬಿಡ್ತು. ದುರ್ದೈವ ಅಂದ್ರೆ ಹೆಂಗಿರ್ತದಂದ್ರೆ, ಆಕೆ ಯಾವಾಗ ಅಲ್ಲಿ ಮೇಲೆ ಹಾರಿ ಬಿದ್ಲು, ಒಂದು ಕ್ಷಣ ಎಚ್ಚರ ತಪ್ತು. ಅವಾಗ ಅದೇ ಟ್ರ್ಯಾಕ್ ಮೇಲೆ ಇನ್ನೊಂದು ಟ್ರೈನ್ ಬಂತು ಎದುರಿಗೆ. ನೀವು ನೋಡ್ರಿ, ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡ, ರೈಲ್ವೆ ಪ್ಲ್ಯಾಟ್ಫಾರ್ಮ್ ನಿಂತ್ಕೊಂಡಾಗ ಟ್ರೈನು ಪ್ಲ್ಯಾಟ್ಫಾರ್ಮ್ ಮೇಲೆ ಬರಂಗಿಲ್ಲ ಅಂತ ಗೊತ್ತದ ನಿಮಗೆ. ಅದು ಎದ್ದು ಸಡ್ದಾಡ ಅಂತದ ಟ್ರೈನ್ ಹತ್ರ ಬಂದಾಗ. ಹಿಂಗೆ ಸರಿತೀವಿ ನಾವು ಅಲ್ಲ, ಅಂಥದ್ದು ಮೈ ಮೇಲೆ ಬಂದರೆ ಏನಾಗಿರ್ಬೇಕು ಆಕೆಗೆ. ಸಂಕಟ ಪಟ್ಟು ಸರ್ಕೊಂಡ್ಲು. ಅದು ಎಡಗಾಲ ಮೇಲೆ ಹೋಯ್ತು, ಟ್ರೈನ್ ಹಾಯ್ತು, ಎಡಗಾಲ ಕತ್ತರಿಸಿ ಹೋಯ್ತು. ರಕ್ತ ಎಲ್ಲ ಸೋರ್ತು. ಯಾರಿದ್ದಾರೆ ಅಲ್ಲಿ? ರಾತ್ರಿ ಎಲ್ಲ ಸೋರ್ತು, ಎಚ್ಚತ್ತ ಬಿದ್ಲು. ಮುಂಜಾನೆ ರೈತರು ಹೋಗೋರು ನೋಡಿದ್ರು, ಹುಡುಗಿ ಸತ್ತು ಹೋಗಿರ್ಬೇಕೀಕೆ ಅಂತ ಹೇಳಿದ್ರು. ನೋಡ್ತಾರೆ ಬದುಕೇಳ. ಹಾಸ್ಪಿಟ್ಲಿಗೆ ಹಾಕಿದ್ರು. 3 ತಿಂಗಳು ಆಕೆ ಅಲ್ಲಿ ಇದ್ದು ಟ್ರೀಟ್ಮೆಂಟ್ ತೊಗೊಂಡ್ಲು. ಕಾಲು ಕತ್ತರಿಸಿದ್ರು, ಗ್ಯಾಂಗ್ರೀನ್ ಆಗ್ಯದ ಅಂತ ಮೊಳಕಾಲ ಮೇಲೆ ಕತ್ತರಿಸಿದ್ರು. ಆಮೇಲೆ ಏನು ಮಾಡಬೇಕು? ಕೃತ್ರಿಮ ಕಾಲು ಹಾಕ್ತಾರಲ್ಲ, ಕಟ್ಟಿಗೆ ಕಾಲು ಹಾಕ್ತಾರ, ಮರದ ಕಾಲು ಹಾಕ್ಕೊಂಡ್ಲು. ಡಾಕ್ಟ್ರೇ ಇದ್ರಂತ, ಹಾಗೆ ಕೂಡ್ಬೇಡವ ಮನ್ಯಾಗ, ನಡ್ಕೋತ ಹೋಗು, ಆ ಮಾಂಸ ಗಟ್ಟಿ ಆಗ್ಬೇಕಲ್ಲ, ಕಟ್ಟಿಗೆ ಚುಚ್ಚಿ ಗಟ್ಟಿ ಆಗ್ಬೇಕಲ್ಲ, ಆಗಲಿ ಅಡ್ಡಾಡು, ಕೂಡ್ಬೇಡ. ಮೌಂಟೇನಿಗೆ ಹತ್ತಿ ಇಳಿದು ಮಾಡು, ಹಿಂದೆ ಮನೆಗೆ ಗುಡ್ಡಿದ್ರೆ ಗುಡ್ಡದ ಹತ್ತಿ ಇಳಿದು ಮಾಡು, ಗಟ್ಟಿ ಆಗ್ತದೆ. ಆಕಿ ತನ್ನ ಜೀವನನ ಕುಸಿದು ಬಿದ್ದಂಗೆ ಅನಿಸಿರ್ಲಿಕ್ಕಿಲ್ಲ. ನ್ಯಾಷನಲ್ ಪ್ಲೇಯರ್ ಆಗಬೇಕು ಅಂದಾಳು ವಾಲಿಬಾಲು. ಈ ಕಾಲೇ ಇಲ್ಲಂದ್ರೆ ಮುಂದೆ ಗತಿ ಏನದಕ್ಕಿದು, ನನ್ನ ಜೀವನ ಮುಗೀತು ಅಂದ್ಕೊಂಡ್ಲಕ್ಕೆ. ಆದರೆ ಕಟ್ಟಿಗೆ ಕಾಲು ಹಾಕ್ಕೊಂಡು ಹಿಂದೆ ಗುಡ್ಡ ಹತ್ತಿ ಇಳಿದು ಮಾಡ್ತಿರ್ಲಲ್ಲ. ಒಂದ್ಸಲ ಅಂದಂತ, ಹತ್ತಿನಂತ ಈ ಗುಡ್ಡ ಯಾಕೆ ಹತ್ತಬೇಕು, ಮೌಂಟ್ ಎವರೆಸ್ಟ್ ಯಾಕೆ ಹತ್ತಬಾರ್ದು ಅಂದ್ಲಕ್ಕೆ. ಕಲ್ಪನೆ ಮಾಡ್ಕೋರಿ, ಹತ್ತಿನ ಈ ಗುಡ್ಡ ಯಾಕೆ ಹತ್ಬೇಕು, ಮೌಂಟ್ ಎವರೆಸ್ಟ್ ಹತ್ಬೋದಲ್ಲ ಅಂದ್ಲು. ಹೋದ್ಲು ಡೆಹ್ರಾಡೂನಿಗೆ, ನಾ ಹತ್ಬೇಕಂತೀನಿ ಅಂತ. ಸುಮ್ಕೂಡ್ ಅಂದ್ರು, 2 ಕಾಲು ಇಟ್ಕೊಂಡು ಹತ್ಲಿಕ್ಕೆ ಆಗ್ಬೋದು ತಮಗೆ, ನೀವೊಂದು ಕಾಲು ಇಟ್ಕೊಂಡು ಹೆಂಗೆ ಹತ್ತೀನಿ ನೀನು, ಆಗೋದಿಲ್ಲ ಅಂತ ಬಂದ್ಲು. ರತನ್ ಟಾಟಾ ಕಡೆ ಹೋದ್ಲು. ಸರ್ ನಾ ಹಿಂಗೆ ಮಾಡ್ಬೇಕಂತೀನಿ. ನೀ ಮಾಡಿ ಮಗಳಾದ್ರು, ರೊಕ್ಕ ಕೊಡ್ತೀನಿ, ನಾನು ನಿಂಗೆ ಸ್ಪಾನ್ಸರ್ ಮಾಡ್ತೀನಿ ಪೂರಾ ಪ್ರೋಗ್ರಾಮ್. 2 ವರ್ಷ ಡೆಹ್ರಾಡೂನ್ನಾಗಿದ್ದು ಮೌಂಟೇನಿಯರಿಂಗ್ ಟ್ರೈನಿಂಗ್ ತೊಗೊಂಡ್ಲು. ಕಡೆ ಗುಂಪ್ನಾಗ ಎವರೆಸ್ಟ್ ಹತ್ಲಿಕ್ಕೆ ಹತ್ಲು. ಆ ಹುಡುಗಿ ಅದನ್ನು ಹೇಳ್ಬೇಕಾದ್ರೆ ರಾಜ್ಕೋಟದಾಗ, ನೀವು ನಂಬಲಿಕ್ಕೆ ಕೇಳ್ತಾನೆ, ಕಣ್ಣಾಗ ನೀರು ಸುರ್ತಿದ್ದು ಆಕೆ ಹೇಳ್ಬೇಕಾದ್ರೆ. ಅಷ್ಟು ಚಂದ ಇರ್ಲಿಕ್ಕೆ. ಮ್ಯಾಲೆ ಹತ್ತೋದು ಸುಲಭ ಇಲ್ಲ, ಮೌಂಟ್ ಎವರೆಸ್ಟ್ ಹತ್ತೋದು. ಪೇಪರ್ನ ಓದ್ಲಿಕ್ಕೆ ಭಾಳ ಚಂದ ಇರ್ತದೆ, ತೇನ್ಸಿ ಹಿಂಗೆ ಹತ್ತಿದ್ರು, ಯಾಕಂದ್ರೆ ನಮಗೇನು ಥಂಡಿ ಹತ್ತೋದಿಲ್ಲ. ಅಲ್ಲಿ ಹಿಮದಾಗ ಹೋದ್ರೆ ಕಾಲು ಹಿಂಗೆ ಒಳಗೆ ಹೋದ್ರೆ ಇಷ್ಟಿಷ್ಟಾಗಲ್ಲ ಕಾಲು ಒಳಗೆ ಹೋಗ್ತದೆ. ಮತ್ತು ಕಾಲು ಎತ್ಕೋಬೇಕು, ಕೋಲು ಊರಬೇಕು, ಈ ಕಾಲು ಎತ್ಕೋಬೇಕು, ಹತ್ಬೇಕಾದ್ರೆ ವಾಯು ಇರೋದಿಲ್ಲ, ಉಸಿರಾಡ್ಸಕ್ಕೆ ಕಷ್ಟ ಆಗ್ತದೆ. ಈಗ ಹತ್ತಿದ್ಲಂತ, ಇನ್ನೂ 200 ಮೀಟರ್ ಅದ ಮೇಲೆ ಕಾಣಿಸ್ತದೆ ಮೌಂಟ್ ಎವರೆಸ್ಟ್. ಇನ್ನು 200 ಮೀಟರ್ ಹತ್ತಿದ್ರೆ ಮೌಂಟ್ ಎವರೆಸ್ಟ್ ಹತ್ತಿದಂಗೆ ಆಯ್ತು. ಅವರು ಜೋಡಿ ಇದ್ದವ್ರು ಹೇಳಿದಂತೆ, ಅರುಣಿಮ ಮ್ಯಾಲೆ ಬರಬೇಡ, ಇಲ್ಲೇ ಕೂತ್ಬಿಡಿ ನೀನು ಅಂದ್ರಂತ. ಯಾಕೆ? ನಿಮ್ಗೆ ಗೊತ್ತದ, ಥಂಡಿ ಒಳಗೆ ಮರಗಟ್ಟಿ ಬಿಡ್ತದೆ ಮೈಯೆಲ್ಲ, ಸೆನ್ಸೇಷನೇ ಇರೋದಿಲ್ಲ. ಈಗ ಹಿಂಗೆ ಹೋದಾಗ ಕಾಲು ಮರಗಟ್ಟಿ ಬಿಟ್ಟದ. ಆ ಹಿಮದಾಗ ಕಾಲು ಊರಿ ಎಳಿಬೇಕಾದ್ರೆ ಕಾಲು ತಿರುಗಿ ಬಿಟ್ಟದ, ಕಟ್ಟಿಗೆ ಕಾಲು. ಆ ಚೂಪನ್ನು ಚುಚ್ಚಿ ರಕ್ತ ಆಗ್ಬಿಟ್ಟದ, ಪ್ಯಾಂಟ್ ಎಲ್ಲ ರಕ್ತ ಆಗ್ಬಿಟ್ಟದೆ. ಇಲ್ಲೇ ಆಕೆ ಕೊಡೋದಿಲ್ಲ, ಸತ್ರ ಅಲ್ಲೇ ಸಾಯ್ತೀನಿ. ಆ ಕಟ್ಟಿಗೆ ಸರಿ ಹಾಕ್ಕೊಂಡ್ಲು. ಮತ್ತಿಷ್ಟು ತನ್ನ ವಸ್ತ್ರ ಸ್ಕಾರ್ಫ್ ಎಲ್ಲ ಆಗಿ ಬಿಗದ್ದು ಗಟ್ಟಿಯಾಗಿ ಅದಕ್ಕೆ ಹತ್ತಿದ್ಲು ಮೌಂಟ್ ಎವರೆಸ್ಟು. ಮ್ಯಾಲೆ ಹತ್ತಿ ರಾಮಕೃಷ್ಣರದು, ವಿವೇಕಾನಂದ, ಶಾರದಾದೇವಿದು, ತನ್ನ ದೇಶದ ಫ್ಲ್ಯಾಗ್ ಎಲ್ಲ ಇಟ್ಟು ಪೂಜೆ ಮಾಡಿ ಕೆಳಗೆ ಬಂದು. ಇವತ್ತು ಪ್ರಪಂಚದಾಗ ಕೃತ್ರಿಮ ಕಾಲಿಟ್ಟುಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದಂಥ ಏಕಮಾತ್ರ ಮಹಿಳೆ ಅರುಣಿಮಾ ಸಿನ್ಹಾ ಆಗ್ಯಾಳ. ಈಗ ಲಖನೌದಾಗ ಟ್ರೈನಿಂಗ್ ಸೆಂಟರ್ ಕೊಡ್ತಾಳೆ, ಟ್ರೈನಿಂಗ್ ಮಾಡ್ತಾಳೆ. ನಾನು ಹೋಗಿದ್ದಕ್ಕೆ ಒಂದ್ಸಲ ಅಡ್ರೆಸ್ ಮಾಡ್ಲಿಕ್ಕೆ ಕರೆದಿದ್ಲಕ್ಕೆ, ಅವ್ರ ಹುಡುಗರು ಮಾತಾಡ್ರಿ ಅಂತ ತಿಳ್ಕೊಂಡು. ಎಂಥ ಮಾದರಿ ರೀ, ಎಲ್ಲಿ ಹೋದ್ರು ಹುಡುಗಿಯರಂತಾರೆ ಅರುಣಿಮಾ ಸಿನ್ಹಾ ಆದಂಗೆ ಆಗ್ಬೇಕು ನಾನು. ಅರುಣಿಮಾ ಸಿನ್ಹಾ ಹೆಂಗೆ ಆದ್ಲಕ್ಕಿ? ಆಕಿದು ಎದೆ ಕುಸಿದು ಹೋಗಿತ್ತು, ಕಾಲು ಕತ್ತರಿಸಿದಾಗ ನನ್ನ ಜೀವನ ಮುಗೀತು ಅಂದ್ಕೊಂಡಿದ್ಲಕ್ಕಿ. ಅವ್ರ ಮರುಕ್ಷಣ ಅಂದ್ಕೊಂಡ್ಲು, ಜೀವನ ಅಂದ್ರೆ ಇಷ್ಟು ಸಣ್ಣದೇನದು, ಮನೆಯನ್ ಕಸನ ಹೊರಗೆ ಹಾಕ್ಲಿಕ್ಕೆ. ಜೀವನ ಅಂದ್ರೆ ಮನುಷ್ಯನ ಜೀವನ ಸಿಗೋದು ಭಾಳ ಅಪರೂಪದ, ಸಿಕ್ಕದ. ಸಾಧನೆ ಮಾಡಬೇಕು. ಇದಾಗಲಿಲ್ಲ ಬಿಟ್ಟು ಮತ್ತೊಂದು ಏನಾರ ಮಾಡೋಣಂತ. ವಾಲಿಬಾಲ್ ಆಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮೌಂಟ್ ಎವರೆಸ್ಟ್ ಹತ್ತೋಣಂತ.
ಯಾಕೆ ಈ ಮಾತು ನಿಮ್ಗೆ ಹೇಳಿದೆ ಅಂದರೆ, ಅಕಸ್ಮಾತ್ ಯಾವುದೋ ಒಂದು ಪ್ರಯತ್ನದ ನಿಮ್ಗೆ ಯಶಸ್ಸು ಸಿಗಲಿಲ್ಲ ಅಂದರೆ ಇದೇ ಕಡಿತು ಅನ್ಕೋಬೇಡ್ರಿ. ನಾನು ಮಾಡ್ಲಿಕ್ಕೆ ಶಕ್ತಿ ಅದ, ದೇಹ ಕೊಟ್ಟಾನ ಮನುಷ್ಯ, ದೇವ್ರು ಕೊಟ್ಟಾನ, ನಾನು ದೇಹ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಶಕ್ತಿ ಕೊಟ್ಟಾನ. ಯಾರಿಗೇನು ದೊಡ್ಡವ್ರು ಏನಾಗ್ಯಾರ, ಅವ್ರಿಗಿರೋದು ಎಲ್ಬು ನನ್ನ ಮೈಯಾಗೂ ಅದ, ಅವ್ರಿಗೆ ರಕ್ತ ನನ್ನ ಕರೆಯಾಗ ರಕ್ತ ಅದ, ಅವನು ಅದೇ ಮಾಂಸ ನನ್ನಲ್ಲೂ ಅದೇ, ನನಗ್ಯಾಕೆ ಆಗೋದಿಲ್ಲ? ಅದಕ್ಕೆ ಗುಂಡಪ್ಪದವ್ರು ಭಾಳ ಚಂದ ಹೇಳ್ತಾರೆ, ರಾಮ ನಡಿ ಇಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ, ನಾವೆಂತೂ ಹೊಸಬರಲ್ಲೋ ಮಂಕುತಿಮ್ಮ. ಇದೇ ನೆಲದಾಗ ರಾಮ ಅಡ್ಡಾಡಿದ್ದು, ಇದೇ ನೆಲದಾಗ ಭೀಮ ಅಡ್ಡಾಡಿದ್ದು, ಇದೇ ನೆಲದಿಂದ ಗಂಗೆ ಬಂದದ್ದು, ಅದೇ ನೆಲದಾಗ ನಾನು ಇದ್ದೀನಿ, ನಾನು ಹೆಂಗೆ ಸಣ್ಣವಾಗ್ತೀನಿ? ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ನಿಮ್ಮ ಮನಸ್ಸಿಗೆ ಯಾವತ್ತೂ ನಿರಾಶೆ ಬರಬಾರ್ದು. ಆಯ್ತು ಬಿಡ್ರಿ, ನಮ್ದು ಇಷ್ಟೇ ಸಾಕು. ಇಲ್ಲ, ಅದು ಸಾಕಾಗೋದಿಲ್ಲ. ಜೀವನ ಶಕ್ತಿ ಅಸಾಧ್ಯ ಶಕ್ತಿ ಅದ ತಿಳ್ಕೋಬೇಕು. ನನ್ನೊಳಗೆ ಅಸಾಧ್ಯ ಶಕ್ತಿ ಅದ ಅಂತ ತಿಳ್ಕೊಂಡಾಗ ಮಾತ್ರ ಏನು ಬೇಕಾದರೂ ಮಾಡ್ಲಿಕ್ಕೆ ಸಾಧ್ಯ.